ಚೆಕ್ ಡ್ಯಾಂ ನಿರ್ಮಾಣದಿಂದ ಅಂತರ್ಜಲ ವೃದ್ಧಿ. ಹಲಗೂರಿನ ವಿವಿಧ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಶಾಸಕರಾದ PM ನರೇಂದ್ರ ಸ್ವಾಮಿಯವರಿಂದ ಹೇಳಿಕೆ. ಹಲಗೂರು ವ್ಯಾಪ್ತಿಯ ದಳವಾಯಿ ಕೋರಳ್ಳಿ ಗ್ರಾಮದಲ್ಲಿ ಚೆಕ್ ಡ್ಯಾಂ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಹಲಗೂರು ವ್ಯಾಪ್ತಿಯ ಹಲವು ಮುಖಂಡರು ಉಪಸ್ಥಿತರಿದ್ದರು. ವಿಶೇಷ ವರದಿ HN ಪ್ರಸಾದ್, ಹಲಗೂರು. ಇವತ್ತು ಮಳವಳ್ಳಿ ಕ್ಷೇತ್ರದ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಇವತ್ತು ದಳವಾಯಿ ಕೋಟಳ್ಳಿ ಗ್ರಾಮದಲ್ಲಿ ಹರಿತಾ ಇರ್ತಕ್ಕಂಥ ಹಳ್ಳಕ್ಕೆ ಒಂದು ಚೆಕ್ ಡ್ಯಾಮ್ ನಿರ್ಮಾಣ 1,40,00,000 ರೂಪಾಯಿ. ಹಾಗೆ ನಂದಿಪುರ ಗ್ರಾಮದಲ್ಲಿ ಶ್ರೀಮತಿ ಮಂಚಮ್ಮನವರ ಜಮೀನು ಪಕ್ಕದಲ್ಲಿ ಹರಿಯೋ ಹಳ್ಳಕ್ಕೆ ಒಂದು ಚೆಕ್ ಡ್ಯಾಮ್ 1 ಕೋಟಿ. ಹಾಗೂ ಇದು ಪುರದೊಡ್ಡಿನಲ್ಲೂ ಕೂಡ ಇವತ್ತು ಬುದ್ಧಿ ಪೂಜೆ ಮಾಡಿದ್ದೀನಿ. ಒಂದು ರಸ್ತೆದು ಮರಿಗೊಂಡು ದೊಡ್ಡಿನಲ್ಲೂ ಮಾಡಿದ್ದೀನಿ, ದೊಡ್ಡ ಹೆಂಚಿಕೆಲ್ಲೂ ಮಾಡಿದ್ದೀನಿ. ಅದೇ ರೀತಿ ಎತ್ತಂಬಾಡಿ, ಬೆಳತೂರು, ಹೊಸಪುರ, ಬಾಣಗಳಿ, ಜೋಗಿಪುರ, ಮೇಗಳಪುರದಲ್ಲೂ ಕೂಡ ಒಂದು ಚೆಕ್ ಡ್ಯಾಮ್ ಉರುಗೊಳ್ಳಕ್ಕೆ ಚೆಕ್ ಡ್ಯಾಮ್ 1,20,00,000. ಹಾಗೆ ಮಳವಳ್ಳಿ ಪಟ್ಟಣದಲ್ಲೂ ಕೂಡ ಸುಮಾರು 2 ಕೋಟಿ ರೂಪಾಯಿನ ಎಲ್ಲ ಒಟ್ಟಲ್ಲಿ ಇವತ್ತು 7,33,00,000 ಕಾಮಗಾರಿಗೆ ನಿನ್ನೆನೂ ಕೂಡ ಸುಮಾರು 4,30,00,000 ಸರ್ವಾಂಗೀಣ ಅಭಿವೃದ್ಧಿಗೆ ಮೂಲಭೂತ ಸೌಕರ್ಯದ ವಿಚಾರದಲ್ಲಿ, ಶಿಕ್ಷಣದ ವಿಚಾರದಲ್ಲಿ, ನೀರಾವರಿ ವಿಚಾರದಲ್ಲಿ ನನ್ನ ಮಳವಳ್ಳಿ ತಾಲೂಕಿಗೆ ಯೋಜಿತ ರೀತಿಯಲ್ಲಿ ಸಮರ್ಪಕವಾಗಿ ಒಂದೊಂದಾಗಿ ಅಭಿವೃದ್ಧಿಯ ಕಾಮಗಾರಿಗಳನ್ನು ಇಡೀ ಹಲಗೂರು ಹೋಬಳಿ ನಾನು 2008ಕ್ಕೆ ಅಧಿಕಾರಕ್ಕೆ ಬಂದಾಗ ಗಾಣಾಳು ಏತ ನೀರಾವರಿ ಒಂದು ಮತ್ತು ನಿಟ್ಟೂರು ಕೆರೆಗೆ ಏತ ನೀರಾವರಿ, 2 ಬಿಟ್ಟರೆ ಇನ್ಯಾವುದೇ. ಮೊದಲನೇದಾಗಿ ನಂಜಾಪುರ ಏತ ನೀರಾವರಿಯನ್ನು ಮಾಡಿ, ಭೀಮಾ ಜಲಾಶಯದ ಮತ್ತು ಇತರ 26 ಕೆರೆಗಳ ಏತ ನೀರಾವರಿಯನ್ನು ಮಾಡಿ, ತದನಂತರ ನಿಟ್ಟೂರಿನ 2ನೇ ಹಂತದ ಯೋಜನೆಯನ್ನು ಮಾಡಿ, ತೀಕೆಹಳ್ಳಿ ಏತ ನೀರಾವರಿಯನ್ನು ಪುನಶ್ಚೇತನಗೊಳಿಸಿ, ಮರಳ್ಳಿ ಏತ ನೀರಾವರಿ ಯೋಜನೆಯನ್ನು ಪುನಶ್ಚೇತನಗೊಳಿಸಿ, ಬ್ಯಾಡ್ರಳ್ಳಿ ಏತ ನೀರಾವರಿಯನ್ನು ಹೊಸದಾಗಿ ಮಾಡಿ, ಈಗ ಕುಂತೂರು ನಮ್ಮ ನಿಟ್ಟೂರು ಹಂಸಳ್ಳಿ ಈ ಭಾಗದ ಭಾಗ್ಯದಿಂದ ಹಿಡಿದು ಪ್ರತಿಯೊಂದು ಗ್ರಾಮಗಳನ್ನು ಕವರ್ ಮಾಡ್ತಕ್ಕಂಥ ಕೆರೆ ಇದು ಸ್ಪಷ್ಟತೆ ಏನಂತಂದರೆ, ಯಾವ ಹಲಗೂರು ಹೋಬಳಿಯನ್ನು ಅಂತರ್ಜಲವೇ ಇಲ್ಲ, ನೀರಾವರಿಗೆ ನೀರೇ ಸಿಗದೇ ಇರತಕ್ಕಂಥ ಪ್ರದೇಶ. ಈಗ ಗುಂಡಾಪುರ ಜಾತ್ರೆ ಇದೆ, ಈ ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಮಾಡಲಿಲ್ಲ ಅಂತಂದರೆ ಕುಡಿಯೋ ನೀರೇ ಗತಿ ಇಲ್ಲ. ಇವತ್ತು ಹಸಿರು ಕಂಗೊಳಿಸ್ತಾರೆ. ಇದನ್ನು ಜನತೆಗೆ ಬಿಡ್ತೀವಿ. ಈ ಅಂತರ್ಜಲ ವೃದ್ಧಿ ಆಗೋದಕ್ಕೆ ಯಾವ ಯೋಜನೆಗಳ ಕಾರಣ ಆಯಿತು? ಗ್ರಾಮಗಳ ಸಂಪರ್ಕ ರಸ್ತೆ ವಿಚಾರ ಐತಿ, ಮನೆಗಳಲ್ಲಿ ದೀಪ ಪಿಣಿ ಅಂತ, ರೈತರು ಪಂಪ್ ಸೆಟ್ಗಳಿಗೆ ಜಂಪ್ ಆಗ್ತಿದ್ರು. ಇವತ್ತು ಗುಣಮಟ್ಟದ ವಿದ್ಯುತ್ತು ಮನೆಯಲ್ಲಿ ಗುಣಮಟ್ಟದ ವಿದ್ಯುತ್, ಕುಡಿಯೋ ನೀರಿನ ಯೋಜನೆ, ಜಲಧಾರ ಯೋಜನೆ ಕಾಮಗಾರಿ ನಡೀತಾ ಇದೆ. ಪ್ರತಿಯೊಂದು ಮನೆಗೂ ಕಾವೇರಿಯ ಕುಡಿಯೋ ನೀರನ್ನು ಕೊಡ್ತಾ ಇದ್ದೀವಿ. 1 ವರ್ಷದೊಳಗೆ ಪ್ರತಿ ಮನೆಗೂ ಕಾವೇರಿ ಕುಡಿಯೋ ನೀರನ್ನು ಕೊಡ್ತಾ ಇದ್ದೀವಿ. ಇದು ಸಾಲದು ಅನ್ನೋದ್ರ ಜೊತೆಗೆ ನಾನು ಇವತ್ತಿರ್ತಕ್ಕಂಥ ಜವಾಬ್ದಾರಿ ಈ ಕ್ಷೇತ್ರಕ್ಕೆ CSR ನಿಧಿಯಿಂದ ಸರ್ಕಾರಿ ಶಾಲೆಗಳನ್ನು ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆಯನ್ನು ತೆಗೆದುಕೊಂಡು ಡಿಜಿಟಲೀಕರಣ ಮಾಡೋದಂತೆ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲೂ ಇಲ್ಲದೇ ಇರತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನು ಸರ್ಕಾರಿ ಶಾಲೆಗಳಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದ ಯಾವೊಂದು ಕ್ಷೇತ್ರದಲ್ಲೂ ಇಷ್ಟು ಮಾಡದೇ ಇರತಕ್ಕಂಥ ಶಿಕ್ಷಣಕ್ಕೆ ನಾನು ಅವಕಾಶ ಕೊಡ್ತೀನಿ. ಇದನ್ನು ಜನತೆ ಅಭಿಪ್ರಾಯ ಚುನಾವಣೆಗಳು ಬಂದಾಗ ಮಾತಾಡ್ತೀನಿ. ಇದು ಅಭಿವೃದ್ಧಿಯ ಒಂದು ಸೂಚನೆಯನ್ನು ಕೊಟ್ಟದಲ್ಲದೆ KPS ಶಾಲೆ ಹಲಗೂರು ಬಂದಿದೆ. KPS ಶಾಲೆಯಲ್ಲಿ ಅದರ ಜೊತೆಯಲ್ಲೇ ಇವತ್ತಲ್ಲಿ ಕಾಲೇಜಿಗೂ ಭೇಟಿ ಕೊಟ್ಟಿದ್ದೆ. ಅಂಬೇಡ್ಕರ್ ಬಂದು ಪುನಃ ಹೆಚ್ಚುವರಿ ಮುಖ್ಯ ರಸ್ತೆಗಳನ್ನ ಮಾಡಿದ್ದೀನಿ. ಪುನಃ ಇನ್ನೊಂದಷ್ಟು ರಸ್ತೆಗಳನ್ನು ಕೂಡ ಮುಖ್ಯ ರಸ್ತೆಗಳಲ್ಲಿ ನಾನು ಅವಕಾಶ ಏನು ನಮ್ಮ ಈ ಗ್ರಾಮದ ಹಿರಿಯರು ಕೇಳಿಕೊಂಡು ಈ ರಸ್ತೆ ಇದು ಕಾಡಾಗಿ ಸೇರ್ತಕ್ಕಂಥ ರಸ್ತೆ, ಅಂದರೆ ಜಮೀನಿಗೆ ಹೋಗ್ತಕ್ಕಂಥ ರಸ್ತೆ.
ಕಾಡಾದಲ್ಲಿ ಅನುದಾನ ಇರೋದಿಲ್ಲ. ಆದರೆ ನೀರಾವರಿ ಇಲಾಖೆಯಿಂದ ಹೇಗಾದರೂ ಮಾಡಿ ಈ ಭೀಮಾ ಜಲಾಶಯಕ್ಕೆ ಇದರಿಂದ ಆ ಸಂಪರ್ಕ ರಸ್ತೆ ಮೇಲೆ ನೋಡೋಣ ಪ್ರಯತ್ನ ಮಾಡಿ.